ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2011 ಮಾಡಲು ಓಮಿನಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಹೇಳೋಕ್ಕೂ ಮುಂಚೆ ವೀಕ್ಷಕರೇ, ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಆದ್ರಾಗಲಿ ಪರವಾಗಿಲ್ಲ, ನಮಗೆ ಸಿಂಗಲ್ ಓನರ್ ಗಾಡಿ, ಕಡಿಮೆ ಓಡಿರೋಂಥ ಗಾಡಿ, ಒಳ್ಳೆ ರನ್ನಿಂಗ್ ಕಂಡೀಷನ್ನು, ಕಡಿಮೆ ಓಡಿರೋಂಥ ಗಾಡಿ, ಒರಿಜಿನಾಲಿಟಿ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಸ್ವಲ್ಪ ರೇಟು ಜಾಸ್ತಿ ಆದರೂ ಪರವಾಗಿಲ್ಲ ಅನ್ನೋರು ಮಾತ್ರ ವಿಡಿಯೋ ನೋಡಿ ವೀಕ್ಷಕರೇ. ಯಾಕಂದರೆ ಸ್ವಲ್ಪ ರೇಟ್ ಜಾಸ್ತಿ ಇದೆ, ಬಟ್ ಗಾಡಿನೂ ಹಂಗೆ ಇದೆ ವೀಕ್ಷಕರೇ. ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ರೆ ತಿಳ್ಕೊಳ್ಳಿ, ಆಮೇಲೆ ಬೇಕು ಅನಿಸಿದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದರೂ ಒಂದು ಓಮಿನಿ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ. ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಟೈಟಲಲ್ಲಿ ಹಾಕಿರ್ತೀವಿ. ನಮಸ್ತೆ ಸರ್. ಅದೇ ಒಂದು ಓಮಿನಿ ಕಳಿಸಿದ್ರಲ್ಲ, ಹೌದು ಸರ್. ಯಾವ್ದು ಮಾಡಲ್ ಸರ್ ಅದು? ಸರ್ ಅದು 2011 ಸರ್, ಸಿಂಗಲ್ ಓನರು. ಓಕೆ, 2011 ಸಿಂಗಲ್ ಓನರು. ಹೌದು ಸರ್. ಎಷ್ಟು ಓಡಿದೆ ಗಾಡಿ? ಸರ್ 58,000 ಓಡಿದೆ ಸರ್, ಹಿಸ್ಟ್ರಿ ಇದೆ 58. 8. ಓಕೆ, ಎಲ್ಲ ಶೋರೂಮ್ ಇಷ್ಟೇನಾ? ಹಾಂ ಹೌದು ಸರ್, ಹಿಸ್ಟ್ರಿ ಇದೆ ಸರ್. ಓಕೆ, ನೀವೇ ಓನರಾ ಅಥವಾ ಇನ್ನು ಯಾರಾದರೂ? ಇಲ್ಲ ಸರ್, ನಾವೇನೆ. ಓಕೆ, ಟೈರ್ ಪರ್ಸೆಂಟ್ ಎಲ್ಲ ಹೆಂಗಿದೆ ಸರ್ ಗಾಡಿ? ಸರ್ ಹೊಸದು 4 ಹೊಸ ಟೈರು ಸರ್, ಹೊಸ ಟೈರು, ಹೊಸ ಬ್ಯಾಟ್ರಿ. ನೆನ್ನೆ ಅಲ್ಲ ಮೊನ್ನೆ ಇನ್ಸೂರೆನ್ಸ್ ಕಟ್ಟೈತೆ ಸರ್. ಓಕೆ, ಎಫ್ ಸಿ ಇನ್ನೂ ಒಂದು 20 ತಿಂಗಳಿದೆ ಸರ್. 20 ತಿಂಗಳು, 20 ಮಂತ್ಸ್. ಇನ್ನು 20 ತಿಂಗಳಿದೆ. ಹೌದು ಸರ್. ಓಕೆ, ಈಗ ಎಲ್ಲ ಶೋರೂಮ್ ಇಷ್ಟೇ, ಸಿಂಗಲ್ ಓನರ್ ಆಗಿರೋದ್ರಿಂದ ಗಾಡಿ ಚೆನ್ನಾಗಿದೆಯಾ? ಹಾಂ ಸರ್, ಫೋಟೋದಲ್ಲಿ ಏನಿದೆ ಅದೇ ಫೋಟೋ ಸರ್. ಓಕೆ, ಏನಾದರೂ ಟಿಂಕರಿಂಗ್ ಕೆಲಸ? ಒಂದು 100 ರೂಪಾಯಿ ಕೆಲಸನೂ ಏನಿಲ್ಲ. ಗಾಡಿ ಸರ್ವಿಸಲ್ಲಾಗಲಿ, ಪೇಂಟ್ ಆಗಲಿ, ಟಿಂಕರ್ ಆಗಲಿ ಏನು 100 ರೂಪಾಯಿ ಕೆಲಸ ಕೂಡ ಇಲ್ಲ. ಅಂದರೆ ನೀಟ್ ಕಂಡೀಷನ್ ಇದೆ. ಹೌದು ಸರ್, ಮಿಂಟ್ ಕಂಡೀಷನಲ್ಲಿದೆ. ಅದೇನಿದೆ ಆಸ್ ಇಟ್ ಇಸ್. ಓಕೆ, ಎಷ್ಟು ಸೀಟ್ರ್ ಗಾಡಿ ಸರ್ ಇದು? 8 ಸೀಟು ಸರ್. ಓಕೆ, ಪೆಟ್ರೋಲ್ ಒಂದೇನಾ, ಎಲ್ ಪಿ ಜಿ ಏನಾದ್ರು ಇದೆಯಾ? ಏನಿಲ್ಲ ಸರ್, ಪೆಟ್ರೋಲ್ ಒಂದೇ ಇರೋದು. ಅಪ್ರೂವಲ್ ಇರೋದು ಪೆಟ್ರೋಲೇ, ಬಂದಿರೋದು ಪೆಟ್ರೋಲ್ ಒಂದೇ ಸರ್ ಇದು. ಓಕೆ, ಈಗ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ ಒಳಗಡೆ? ಹೌದು ಸರ್, ಎಲ್ಲ ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ. ಸಿಸ್ಟಮ್ Engine? ಇದೆ, ಇಂಜನ್ 100% ಇದೆ. MPF ಕಾರ್ಬೇಟ್ರಾ? NPF ಸರ್. ಓಕೆ, ಅಂದರೆ ಈಗ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಇತ್ತಾ? ಏನಿಲ್ಲ ಸರ್, ಏನಿಲ್ಲ. ಸಿಸ್ಟಮ್ ಇದೆ, ಪೈನಿಯರ್ ಸಿಸ್ಟಮ್ ಇದೆ. ಓಕೆ, ಹ್ಞೂ ಸರ್. ಇನ್ನೇನಾದರೂ ಟಾಪು ಬಂಪರು ಕ್ಯಾರಿಯರ್ ಏನಾದರೂ? ಏನಿಲ್ಲ ಸರ್, ಪ್ಲೈನು ಏನಿದೆ ಗಾಡಿ ಹಂಗೆ ಇದೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ. ಕಲರ್ ಯಾವ್ದು ಸರ್ ಅದು? ಸಿಲ್ವರ್. ಓಕೆ, ಈ ಗಾಡಿ ಇರೋದೆಲ್ಲಿ ಸರ್? ಸರ್ ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರ ಅಲ್ಲೇನಾ ಅಥವಾ ಅಕ್ಕಪಕ್ಕ ಹಳ್ಳಿನಾ? ಸರ್ ದೊಡ್ಡಬಳ್ಳಾಪುರ ಟೌನೇ ಸರ್, ಬಸ್ ಸ್ಟ್ಯಾಂಡಿಂದ ಒಂದು 1/2 ಕಿಲೋಮೀಟ್ರ್ ಸರ್ ಮನೆ. ಓಕೆ, ಏನು ಹೇಳ್ತೀರಾ ಗಾಡಿ ರೇಟು? ಸರ್ ಒಂದು 230 ಹೇಳ್ತಾ ಇದ್ದೀವಿ, ಸ್ಮಾಲ್ ನೆಗೋಷಿಯಬಲ್ ಸರ್. ಎಷ್ಟು ಸರ್? 230? ಹಾಂ ಸರ್. 11 ಮಾಡಲಲ್ಲ? ಹಾಂ ಸರ್. ಓಕೆ, ಸ್ವಲ್ಪ ಜಾಸ್ತಿ ಆಗಲಿ ಸರ್? ಸರ್ ಗಾಡಿ ಹಂಗೆ ಐತಲ್ಲ ಸರ್, ಇವಾಗ ನಾವು 4 ಟೈರ್ ಹೊಸದು ಹಾಕ್ಸಿದ್ದೀವಿ, ಹೊಸ ಬ್ಯಾಟ್ರಿ ಹಾಕ್ಸಿದ್ದೀವಿ, ಇನ್ಸೂರೆನ್ಸ್ ಫ್ರೆಶ್ ಕಟ್ಟಿದ್ದೀವಿ. ಇನ್ನೂ ಒಂದು ವಾರ 10 ದಿನ, ಒಂದು 3 ದಿನ ಆಗಿದೆ, 3 days ಆಗಿದೆ ಸರ್. ಏನಿನ್ನು ಕಮ್ಮಿ ಅಂದರೆ ಎಲ್ಲೇ ಮುಟ್ಟೋದು ಸರ್? ಸರ್ ಒಂದು 5,000 ನಿಮ್ದು ಇವ್ರ ಕಡೆಯಿಂದ ಬಂದರೆ ಒಂದು 5,000 ಕಮ್ಮಿ ಆಗುತ್ತೆ ಸರ್. ಅದಕ್ಕೇನು ಕಡಿಮೆ ಆಗಲ್ಲ? ಇಲ್ಲ ಸರ್, ಆಗಲ್ಲ. ಗಾಡಿ ಹಂಗೆ ಇದೆ ಮೇನು, ನಾವು ಅದ್ರಲ್ಲಿ ಜಾಸ್ತಿ ಯೂಸ್ ಮಾಡಿ ಆ ಥರ ಎಲ್ಲ ಏನಾಗಿಲ್ಲಲ್ಲ ಸರ್. ಗಾಡಿ ಹಂಗೆ ಇದೆ, ಒಂದು ಸ್ವಲ್ಪ ರೇಟೂ ಹಂಗೆ ಇದೆ ಸರ್. ಸರಿ ಸರ್, ಆಯ್ತು, ನೋಡೋಣ, ಅಪ್ಡೇಟ್ ಮಾಡ್ತೀನಿ. ಹಾಂ ಸರ್. ಯಾರಾದ್ರು ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿದ್ರೆ ನೋಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡಿ. ಖಂಡಿತ, ಥ್ಯಾಂಕ್ ಯು ಸರ್. ಆಯಿತು. ಓಕೆ, ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೋಡಿ, ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು, ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಅವರು ಗಾಡಿ ತಕ್ಕಂಗೆ ಒಂದು ಸ್ವಲ್ಪ ಜಾಸ್ತಿ ಹೇಳಿದ್ರೆ ರೇಟು ಪರವಾಗಿಲ್ಲ, ಫಸ್ಟ್ ಗಾಡಿ ಹೆಂಗಿದೆ ನೋಡ್ಕೊಳ್ಳಿ, ನಿಮಗೆ ಓಕೆ ಆಯಿತು ಅಂದರೆ ಅವ್ರು ಹೇಳೋ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತ ಹೇಳಿದ್ದಾರೆ. ಹಂಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂದ್ರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ, ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ
ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು.